ಓಂ ಶಾಂತಿ. ಮುರುಳಿಯ ದಿನಾಂಕ 5/10. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆಯು ನೀವು ಮಕ್ಕಳಿಗೆ ದುಃಖಧಾಮದ ಸನ್ಯಾಸ ಮಾಡಿಸಲು ಬಂದಿದ್ದಾರೆ. ಇದೇ ಬೇಹದ್ದಿನ ಸನ್ಯಾಸವಾಗಿದೆ. ಪ್ರಶ್ನೆ: ಆ ಸನ್ಯಾಸಿಗಳ ಸನ್ಯಾಸದಲ್ಲಿ ಮತ್ತು ನಿಮ್ಮ ಸನ್ಯಾಸದಲ್ಲಿ ಮುಖ್ಯವಾದ ಅಂತರ ಏನು? ಬಾಬಾ ತಿಳಿಸ್ತಾರೆ, ಆ ಸನ್ಯಾಸಿಗಳು ಮನೆ ಮಠವನ್ನ ಬಿಟ್ಟು ಕಾಡಿನಲ್ಲಿ ಹೋಗುತ್ತಾರೆ. ಆದರೆ ನೀವು ಮನೆ ಮಠ ಬಿಟ್ಟು ಕಾಡಿನಲ್ಲಿ ಹೋಗುವುದಿಲ್ಲ. ಮನೆಯಲ್ಲಿ ಇರುತ್ತಲೇ ಇಡೀ ಪ್ರಪಂಚ ಮುಳ್ಳಿನ ಕಾಡಾಗಿದೆ ಎಂದು ತಿಳಿದುಕೊಳ್ಳುತ್ತೀರಿ. ನೀವು ಬುದ್ಧಿಯಿಂದ ಇಡೀ ಪ್ರಪಂಚದ ಸನ್ಯಾಸ ಮಾಡುತ್ತೀರಿ. ಓಂ ಶಾಂತಿ. ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳುವಳಿಕೆಯನ್ನ ನೀಡುತ್ತಾರೆ. ಏಕೆಂದರೆ ಅರ್ಧ ಕಲ್ಪದಿಂದ ತಿಳುವಳಿಕೆ ಹೀನರಾಗಿದ್ದೀರಿ ಅಲ್ಲವೇ? ಆದ್ದರಿಂದ ನಿತ್ಯವೂ ತಿಳುವಳಿಕೆ ನೀಡಬೇಕಾಗುತ್ತದೆ. ಮೊಟ್ಟ ಮೊದಲು ಮನುಷ್ಯರಿಗೆ ಶಾಂತಿ ಬೇಕಾಗಿದೆ. ಮೂಲತಃ ಆತ್ಮರು ಶಾಂತಿಧಾಮದಲ್ಲಿ ಇರುವವರು. ತಂದೆಯು ಸದಾಕಾಲ ಶಾಂತಿಯ ಸಾಗರನಾಗಿಯೇ ಇದ್ದಾರೆ. ಈಗ ಶಾಂತಿಯ ಆಸ್ತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ. ಶಾಂತಿದೇವ ಎಂದು ಹೇಳುತ್ತಾರಲ್ಲವೇ? ಅಂದರೆ ನಮ್ಮನ್ನ ಈ ಸೃಷ್ಟಿಯಿಂದ ತನ್ನ ಮನೆ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಿ ಅಥವಾ ಶಾಂತಿಯ ಆಸ್ತಿಯನ್ನ ನೀಡಿ ಎಂದು ಕೇಳಿಕೊಳ್ಳುತ್ತಾರೆ. ದೇವತೆಗಳ ಮುಂದೆ ಅಥವಾ ಶಿವ ತಂದೆಯ ಮುಂದೆ ಹೋಗಿ ಶಾಂತಿಯನ್ನ ನೀಡಿ ಎಂದು ಕೇಳಿಕೊಳ್ಳುತ್ತಾರೆ. ಏಕೆಂದರೆ ಶಿವ ತಂದೆಯು ಶಾಂತಿಯ ಸಾಗರನಾಗಿದ್ದಾರೆ. ನೀವು ಶಿವ ತಂದೆಯಿಂದ ಈಗ ಶಾಂತಿಯ ಆಸ್ತಿಯನ್ನ ಪಡೆಯುತ್ತಿದ್ದೀರಿ. ತಂದೆಯ ನೆನಪನ್ನ ಮಾಡುತ್ತಾ ಮಾಡುತ್ತಾ ನೀವು ಶಾಂತಿಧಾಮದಲ್ಲಿ ಅವಶ್ಯವಾಗಿ ಹೋಗಬೇಕಾಗಿದೆ. ನೆನಪು ಮಾಡಲಿಲ್ಲವೆಂದರೂ ಸಹ ಅವಶ್ಯವಾಗಿ ಹೋಗುತ್ತೀರಿ. ಪಾಪದ ಹೊರೆ ತಲೆಯ ಮೇಲೆ ಇರುವುದನ್ನ ಸಮಾಪ್ತಿ ಮಾಡಿಕೊಳ್ಳಲು ನೆನಪು ಮಾಡುತ್ತೀರಿ. ಶಾಂತಿ ಮತ್ತು ಸುಖ ಒಬ್ಬ ತಂದೆಯಿಂದ ಸಿಗುತ್ತದೆ. ಏಕೆಂದರೆ ಅವರು ಸುಖ ಮತ್ತು ಶಾಂತಿಯ ಸಾಗರನಾಗಿದ್ದಾರೆ. ಸುಖ ಶಾಂತಿಯೇ ಮುಖ್ಯವಾಗಿದೆ. ಶಾಂತಿಯನ್ನ ಮುಕ್ತಿ ಎಂದು ಸಹ ಹೇಳುತ್ತಾರೆ. ಜೀವನ್ಮುಕ್ತಿ ಮತ್ತು ಜೀವನ ಬಂಧನವೂ ಆಗಿದೆ. ಈಗ ನೀವು ಜೀವನ ಬಂಧನದಿಂದ ಜೀವನ್ಮುಕ್ತರಾಗುತ್ತಾ ಇದ್ದೀರಿ. ಸತ್ಯಯುಗದಲ್ಲಿ ಯಾವುದೇ ಬಂಧನ ಇರುವುದಿಲ್ಲ. ಸಹಜ ಜೀವನ್ಮುಕ್ತಿ, ಸಹಜ ಗತಿ ಸದ್ಗತಿ ಎಂದು ಗಾಯನ ಮಾಡಲಾಗುತ್ತದೆ. ಈಗ ಇವೆರಡರ ಅರ್ಥವನ್ನ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಗತಿ ಎಂದು ಶಾಂತಿಧಾಮಕ್ಕೆ, ಸದ್ಗತಿಯನ್ನ ಸುಖಧಾಮಕ್ಕೆ ಕರೆಯಲಾಗುತ್ತದೆ. ಸುಖಧಾಮ ಶಾಂತಿಧಾಮ, ಮತ್ತೆ ಇದು ದುಃಖಧಾಮ. ಇಲ್ಲಿ ನೀವು ಕುಳಿತಿದ್ದೀರಿ. ತಂದೆ ತಿಳಿಸ್ತಾರೆ, ಮಕ್ಕಳೇ ಶಾಂತಿಧಾಮವನ್ನ ನೆನಪು ಮಾಡಿ. ಮಕ್ಕಳಿಗೆ ತಮ್ಮ ಮನೆಯ ನೆನಪು ಮರೆತು ಹೋಗಿದೆ. ತಂದೆ ಬಂದು ನೆನಪು ತರಿಸುತ್ತಾರೆ. ನೆನಪಿನಿಂದ ನಿಮ್ಮ ಪಾಪಗಳೆಲ್ಲವೂ ಭಸ್ಮವಾಗಿ ಬಿಡುತ್ತದೆ. ಆತ್ಮವು ಪವಿತ್ರವಾಗಿ ಮತ್ತೆ ತನ್ನ ಮನೆಗೆ ಹೋಗುತ್ತದೆ. ಇದು ಅಪವಿತ್ರ ಪ್ರಪಂಚವಾಗಿದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಇಲ್ಲಿ ಒಬ್ಬರೂ ಪವಿತ್ರ ಮನುಷ್ಯರು ಇಲ್ಲ. ಪವಿತ್ರ ಪ್ರಪಂಚಕ್ಕೆ ಸತ್ಯಯುಗ, ಅಪವಿತ್ರ ಪ್ರಪಂಚಕ್ಕೆ ಕಲಿಯುಗ ಎಂದು ಕರೆಯಲಾಗುತ್ತದೆ. ರಾಮರಾಜ್ಯ ಮತ್ತು ರಾವಣ ರಾಜ್ಯ. ರಾವಣ ರಾಜ್ಯದಿಂದ ಅಪವಿತ್ರ ಪ್ರಪಂಚ ಸ್ಥಾಪನೆ ಆಯಿತು. ಇದು ಮಾಡಲ್ಪಟ್ಟಂತಹ ಆಟವಾಗಿದೆ. ಬೇಹದ್ದಿನ ತಂದೆಯು ಇದನ್ನು ತಿಳಿಸುತ್ತಿದ್ದಾರೆ. ಅವರಿಗೆ ಸತ್ಯವೆಂದು ಕರೆಯಲಾಗುತ್ತದೆ. ಸತ್ಯವಾದ ಮಾತುಗಳನ್ನ ನೀವು ಸಂಗಮ ಯುಗದಲ್ಲಿಯೇ ಕೇಳುತ್ತೀರಿ. ಮತ್ತೆ ನೀವು ಸತ್ಯ ಯುಗದಲ್ಲಿ ಹೋಗುತ್ತೀರಿ. ದ್ವಾಪರ ಯುಗದಿಂದ ಮತ್ತೆ ರಾವಣ ರಾಜ್ಯ ಪ್ರಾರಂಭವಾಗುತ್ತದೆ. ರಾವಣ ಎಂದರೆ ಅಸುರ, ಅಸುರರು ಎಂದೂ ಸಹ ಸತ್ಯವನ್ನ ಹೇಳುವುದಿಲ್ಲ. ಆದ್ದರಿಂದ ಸುಳ್ಳು ಮಾಯೆ, ಸುಳ್ಳು ಕಾಯೆ ಎಂದು ಹೇಳಲಾಗುತ್ತದೆ. ಆತ್ಮಗಳು ಸಹ ಸುಳ್ಳು ಅಂದ ಮೇಲೆ ಶರೀರವು ಅಸತ್ಯವಾಗಿದೆ. ಆತ್ಮದಲ್ಲಿಯೇ ಸಂಸ್ಕಾರ ತುಂಬಲ್ಪಡುತ್ತದೆ. 4 ಧಾತುಗಳು ಇದೆ ಅಲ್ಲವೇ? ಚಿನ್ನ, ಬೆಳ್ಳಿ, ಹಿತ್ತಾಳೆ, ಲೋಹ ಇತ್ಯಾದಿಗಳು ಎಲ್ಲ ತುಕ್ಕು ಬಿಟ್ಟು ಹೋಗುತ್ತದೆ. ಬಾಕಿ ಯೋಗ ಬಲದಿಂದ ನೀವು ಸತ್ಯವಾದ ಚಿನ್ನವಾಗುತ್ತೀರಿ. ನೀವು ಸತ್ಯಯುಗದಲ್ಲಿ ಇದ್ದಾಗ ಸತ್ಯವಾದ ಚಿನ್ನವಾಗಿರುತ್ತೀರಿ. ನಂತರ ಬೆಳ್ಳಿಯ ಮಿಶ್ರಣವಾದಾಗ ಚಂದ್ರವಂಶದವರೆಂದು ಕರೆಯಲಾಗುತ್ತದೆ. ನಂತರ ತಾಮ್ರದ ಮಿಶ್ರಣ, ಅನಂತರ ಲೋಹದ ಮಿಶ್ರಣ,
ದ್ವಾಪರ ಕಲಿಯುಗದಲ್ಲಿ ಸೇರಲ್ಪಡುತ್ತದೆ. ನಂತರ ಯೋಗ ಬಲದಿಂದ ನಿಮ್ಮಲ್ಲಿ ಯಾವುದೇ ಬೆಳ್ಳಿ, ತಾಮ್ರ, ಲೋಹ, ತುಕ್ಕು ಬಿಟ್ಟು ಹೋಗುತ್ತದೆ. ಮೊದಲು ನೀವು ಎಲ್ಲಾ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತೀರಿ. ನಂತರ ಮೊದಲು ಸತ್ಯಯುಗದಲ್ಲಿ ಬರುತ್ತೀರಿ. ಇದಕ್ಕೆ ಸ್ವರ್ಣಿಮ ಯುಗವೆಂದು ಕರೆಯಲಾಗುತ್ತದೆ. ನೀವು ಸತ್ಯವಾದ ಚಿನ್ನವಾಗುತ್ತೀರಿ. ಯೋಗ ಬಲದಿಂದ ಎಲ್ಲಾ ತುಕ್ಕು ಬಿಟ್ಟು ಹೋದಾಗ ಬಾಕಿ ಅಪರಂಜಿ ಚಿನ್ನ ಮಾತ್ರ ಉಳಿದಿರುತ್ತದೆ. ಶಾಂತಿಧಾಮಕ್ಕೆ ಸ್ವರ್ಣಿಮ ಯುಗವೆಂದು ಕರೆಯಲಾಗುವುದಿಲ್ಲ. ಇಲ್ಲಿಯೇ ಸ್ವರ್ಣಿಮ ಯುಗ, ಬೆಳ್ಳಿ ಯುಗ, ತಾಮ್ರದ ಯುಗ ಎಂದು ಕರೆಯಲಾಗುತ್ತದೆ. ಶಾಂತಿಧಾಮದಲ್ಲಿ ಶಾಂತಿ ಇರುತ್ತದೆ. ಆತ್ಮ ಯಾವಾಗ ಶರೀರವನ್ನ ತೆಗೆದುಕೊಳ್ಳುತ್ತದೆ ಆಗ ಸ್ವರ್ಣಿಮ ಯುಗವೆಂದು ಕರೆಯಲಾಗುತ್ತದೆ. ಆಗ ಸೃಷ್ಟಿಯು ಸ್ವರ್ಣಿಮ ಯುಗವಾಗಿ ಬಿಡುತ್ತದೆ. ಸತೋ ಪ್ರಧಾನವಾದಾಗ 5 ತತ್ವಗಳಿಂದ ಶರೀರ ಮಾಡಲ್ಪಡುತ್ತದೆ. ಆತ್ಮ ಸತೋ ಪ್ರಧಾನವಾದಾಗ ಶರೀರವೂ ಸಹ ಸತೋ ಪ್ರಧಾನವಾಗುತ್ತದೆ. ನಂತರ ಕೊನೆಯಲ್ಲಿ ಬಂದಾಗ ಕಬ್ಬಿಣದ ಶರೀರವು ಸಿಗುತ್ತದೆ. ಏಕೆಂದರೆ ಆತ್ಮದಲ್ಲಿ ತುಕ್ಕು ಹಿಡಿದಿರುತ್ತದೆ. ಸ್ವರ್ಣಿಮ ಯುಗ, ಬೆಳ್ಳಿಯ ಯುಗವೆಂದು ಈ ಸೃಷ್ಟಿಗೆ ಹೇಳಲಾಗುತ್ತದೆ. ಈಗ ಮಕ್ಕಳು ಏನು ಮಾಡಬೇಕು? ಮೊಟ್ಟ ಮೊದಲು ಶಾಂತಿಧಾಮಕ್ಕೆ ಹೋಗಬೇಕು. ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು. ಆಗಲೇ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಬಿಡುತ್ತೀರಿ. ಎಷ್ಟು ಸಮಯ ತಂದೆ ಇಲ್ಲಿರುತ್ತಾರೆ ಅಷ್ಟು ಸಮಯ ನೀವು ಸತೋ ಪ್ರಧಾನರಾಗಲು ಹಿಡಿಸುತ್ತದೆ. ತಂದೆಯು ಸ್ವರ್ಣಿಮ ಯುಗದಲ್ಲಿ ಜನ್ಮವನ್ನ ತೆಗೆದುಕೊಳ್ಳುವುದಿಲ್ಲ. ಆತ್ಮನಿಗೆ ಶರೀರ ದೊರೆತಾಗ ಸ್ವರ್ಣಿಮ ಯುಗದ ಜೀವಾತ್ಮನೆಂದು ಕರೆಯಲಾಗುತ್ತದೆ. ಆದರೆ ಸ್ವರ್ಣಿಮ ಯುಗದ ಆತ್ಮ ಎಂದು ಕರೆಯುವುದಿಲ್ಲ. ಸ್ವರ್ಣಿಮ ಯುಗದ ಜೀವಾತ್ಮರೇ ಮತ್ತು ಬೆಳ್ಳಿ ಯುಗದ ಜೀವಾತ್ಮ ಆಗುತ್ತಾರೆ. ನೀವಿಲ್ಲಿ ಕುಳಿತಿದ್ದೀರಿ ಎಂದರೆ ನಿಮಗೆ ಶಾಂತಿ, ಸುಖ ಎರಡೂ ಸಹ ಪ್ರಾಪ್ತಿಯಾಗುತ್ತದೆ. ಅಂದಾಗ ಏನು ಮಾಡಬೇಕು? ದುಃಖಧಾಮದ ಸನ್ಯಾಸವನ್ನ ಮಾಡಬೇಕು. ಇದಕ್ಕೆ ಬೇಹದ್ದಿನ ಸನ್ಯಾಸವೆಂದು ಕರೆಯಲಾಗುತ್ತದೆ. ಆ ಸನ್ಯಾಸಿಗಳದ್ದು ಹದ್ದಿನ ಸನ್ಯಾಸ. ಮನೆ ಮಠವನ್ನ ಬಿಟ್ಟು ಕಾಡಿನಲ್ಲಿ ಹೋಗುತ್ತಾರೆ. ಅವರಿಗೆ ಇಡೀ ಜಗತ್ತೇ ಕಾಡಾಗಿದೆ ಎಂಬುದು ತಿಳಿದಿರುವುದಿಲ್ಲ. ಇದು ಮುಳ್ಳಿನ ಕಾಡಾಗಿದೆ. ಇದು ಮುಳ್ಳಿನ ಪ್ರಪಂಚ, ಅದು ಹೂವಿನ ಪ್ರಪಂಚವಾಗಿರುತ್ತದೆ. ಬಲೆ ಸನ್ಯಾಸಿಗಳು ಸನ್ಯಾಸವನ್ನ ಮಾಡಿ ಇದೇ ಮುಳ್ಳಿನ ಪ್ರಪಂಚದಲ್ಲಿ ಕಾಡಿನಲ್ಲಿ ಪಟ್ಟಣಗಳಿಂದ ದೂರ ದೂರ ಹೋಗಿ ಇರುತ್ತಾರೆ. ಅವರದ್ದು ನಿವೃತ್ತಿ ಮಾರ್ಗವಾಗಿದೆ. ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ. ನೀವು ಪವಿತ್ರ ಜೋಡಿಗಳಾಗಿದ್ದೀರಿ. ಈಗ ಪವಿತ್ರರಾಗಿದ್ದೀರಿ. ಅವರದ್ದು ಗೃಹಸ್ಥ ಆಶ್ರಮ ಎಂದು ಕರೆಯಲಾಗುತ್ತದೆ. ಸನ್ಯಾಸಿಗಳದು ನಂತರ ಬರುತ್ತಾರೆ. ಇಸ್ಲಾಂ ಬೌದ್ಧರು ಸಹ ನಂತರ ಬರುತ್ತಾರೆ. ಕ್ರಿಶ್ಚಿಯನರಿಗಿಂತ ಸ್ವಲ್ಪ ಮೊದಲು ಬರುತ್ತಾರೆ. ಈ ವೃಕ್ಷವನ್ನೂ ಸಹ ನೆನಪು ಮಾಡಬೇಕು. ಚಕ್ರವನ್ನೂ ಸಹ ನೆನಪು ಮಾಡಬೇಕು. ತಂದೆ ಕಲ್ಪ ಕಲ್ಪವೂ ಬಂದು ಕಲ್ಪವೃಕ್ಷದ ಜ್ಞಾನವನ್ನ ಕೊಡ್ತಾರೆ. ಏಕೆಂದ್ರೆ ಸ್ವಯಂನ ಬೀಜರೂಪ ಆಗಿದ್ದಾರೆ. ಸತ್ಯ ಚೈತನ್ಯನಾಗಿದ್ದಾರೆ. ಆದ್ದರಿಂದ ಕಲ್ಪವೃಕ್ಷವೂ ಬಂದು ಕಲ್ಪವೂ ಬಂದು ಕಲ್ಪವೃಕ್ಷದ ಎಲ್ಲ ರಹಸ್ಯವನ್ನ ತಿಳಿಸುತ್ತಾರೆ. ಬಾಬಾ ತಿಳಿಸ್ತಾರೆ, ನೀವು ಆತ್ಮರು, ಆದರೆ ನಿಮಗೆ ಸುಖದ ಸಾಗರ, ಜ್ಞಾನ ಸಾಗರ, ಶಾಂತಿಯ ಸಾಗರ ಎಂದು ಕರೆಯುವುದಿಲ್ಲ. ಯಾರು ನಿಮ್ಮನ್ನ ಇಂತಹವರನ್ನಾಗಿ ಮಾಡುತ್ತಾರೆಯೋ ಆ ಒಬ್ಬ ತಂದೆಯ ಮಹಿಮೆಯು ಇದಾಗಿದೆ. ಈ ಮಹಿಮೆಯು ಸದಾ ಕಾಲಕ್ಕಾಗಿ ತಂದೆಯದ್ದೇ ಆಗಿರುತ್ತದೆ. ಸದಾ ಕಾಲ ಅವರು ಪವಿತ್ರವಾಗಿರುತ್ತಾರೆ ಮತ್ತು ನಿರಾಕಾರನಾಗಿದ್ದಾರೆ. ಕೇವಲ ಸ್ವಲ್ಪ ಸಮಯಕ್ಕಾಗಿ ಪಾವನರನ್ನಾಗಿ ಮಾಡಲು ಬರುತ್ತಾರೆ. ಸರ್ವವ್ಯಾಪಿಯ ಮಾತು ಇಲ್ಲ. ತಂದೆಯು ಸದಾ ಕಾಲ ಅಲ್ಲಿಯೇ ಇರುತ್ತಾರೆ ಎಂಬುದು ನಿಮಗೆ ಗೊತ್ತಿದೆ. ಭಕ್ತಿ ಮಾರ್ಗದಲ್ಲಿ ಸದಾ ಕಾಲ ಅವರನ್ನೇ ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ರಾವಣ ರಾಜ್ಯದಲ್ಲಿ ನಿಮ್ಮ ಚೀರಾಟ ಪ್ರಾರಂಭವಾಗುತ್ತದೆ. ಅವರೇ ಬಂದು ಸುಖ ಶಾಂತಿಯನ್ನು ಕೊಡುತ್ತಾರೆ. ನಂತರ ಮತ್ತೆ ಅಶಾಂತಿಯಲ್ಲಿ ಅವರ ನೆನಪು ಬರುತ್ತದೆ. ತಂದೆ ತಿಳಿಸ್ತಾರೆ, ಸುಖ ಪ್ರತಿ 5000 ವರ್ಷಕ್ಕೊಮ್ಮೆ ಬರುತ್ತೇನೆ. ಅರ್ಧ ಕಲ್ಪ ಸುಖ, ಅರ್ಧ ಕಲ್ಪ ದುಃಖ ಇರುತ್ತದೆ. ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಪ್ರಾರಂಭವಾಗುತ್ತದೆ. ಇದಕ್ಕೆ ಮೊದಲೇ ಕಾರಣವಾಗಿದೆ ದೇಹಾಭಿಮಾನ. ಅದರ ನಂತರ ಬೇರೆ ಬೇರೆ ವಿಕಾರಗಳು ಬರುತ್ತವೆ. ಈಗ ತಂದೆಯು ತನ್ನನ್ನ ಆತ್ಮ ಎಂದು ತಿಳಿಯಿರಿ.
ದೇಹಿ ಅಭಿಮಾನಿಯಾಗಿ ಎಂದು ತಿಳಿಸುತ್ತಾರೆ. ಆತ್ಮನ ಪರಿಚಯ ಆಗಬೇಕಾಗಿದೆ. ಮನುಷ್ಯನು ಕೇವಲ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮವು ಹೊಳೆಯುತ್ತಿದೆ ಎಂದು ಹೇಳುತ್ತಾರೆ. ಆತ್ಮವು ಅಕಾಲ ಮೂರ್ತಿಯಾಗಿದೆ. ಆತ್ಮನ ಸಿಂಹಾಸನವು ಈ ಶರೀರವಾಗಿದೆ ಎಂಬುದನ್ನ ಈಗ ನೀವು ತಿಳಿದಿದ್ದೀರಿ. ಆತ್ಮವು ಭ್ರುಕುಟಿಯಲ್ಲಿ ಕುಳಿತುಕೊಳ್ಳುತ್ತದೆ. ಅಕಾಲ ಮೂರ್ತಿಯ ಸಿಂಹಾಸನ ಚೈತನ್ಯ ಅಕಾಲ ಸಿಂಹಾಸನವಾಗಿದೆ. ಅಮೃತ ಸರದಲ್ಲಿ ಕಟ್ಟಿಗೆಯಿಂದ ಮಾಡಿರುವ ಸಿಂಹಾಸನ ಅಕಾಲ ಸಿಂಹಾಸನವಲ್ಲ. ಯಾರೆಲ್ಲ ಮನುಷ್ಯರಿದ್ದಾರೆ ಎಲ್ಲರಿಗೂ ತಮ್ಮ ತಮ್ಮದೇ ಆದ ಅಕಾಲ ಸಿಂಹಾಸನ ಅಂದ್ರೆ ಶರೀರ ಇದೆ ಅಂತ ಹೇಳಿ ತಂದೆ ತಿಳಿಸ್ತಾರೆ. ಅಂದಾಗ ಎಷ್ಟೊಂದು ಅಕಾಲ ಸಿಂಹಾಸನಗಳಾದವು. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಅಕಾಲನಾದ ಆತ್ಮನ ಸಿಂಹಾಸನವಾಗಿದೆ. ಆತ್ಮವು ಒಂದು ಸಿಂಹಾಸನವನ್ನ ಬಿಟ್ಟು ತಕ್ಷಣ ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ. ಮೊದಲು ಚಿಕ್ಕ ಸಿಂಹಾಸನವಿರುತ್ತದೆ, ನಂತರ ದೊಡ್ಡದಾಗುತ್ತಾ ಹೋಗುತ್ತದೆ. ಈ ಶರೀರ ರೂಪಿ ಸಿಂಹಾಸನ ಚಿಕ್ಕದ್ದು, ದೊಡ್ಡದ್ದು ಆಗುತ್ತದೆ. ಸಿಖ್ಖರು ಯಾವುದನ್ನ ಅಕಾಲ ಸಿಂಹಾಸನ ಎಂದು ಹೇಳುತ್ತಾರೆ ಅದು ಚಿಕ್ಕದು ದೊಡ್ಡದು ಆಗುವುದಿಲ್ಲ. ಎಲ್ಲ ಮನುಷ್ಯರು ಅಕಾಲ ಸಿಂಹಾಸನ ಈ ಭ್ರುಕುಟಿಯಾಗಿದೆ ಎಂಬುದು ಯಾರಿಗೂ ಗೊತ್ತೇ ಇಲ್ಲ. ಆತ್ಮವು ಅಕಾಲವಾಗಿದೆ, ಅದು ಎಂದೂ ಸಹ ವಿನಾಶವಾಗುವುದಿಲ್ಲ. ಆತ್ಮನಿಗೆ ಭಿನ್ನವಾದ ಸಿಂಹಾಸನ ಸಿಗುತ್ತದೆ. ಸತ್ಯಯುಗದಲ್ಲಿ ನಿಮಗೆ ದೊಡ್ಡ ಫಸ್ಟ್ ಕ್ಲಾಸ್ ಸಿಂಹಾಸನ ಸಿಗುತ್ತದೆ. ಅದಕ್ಕೆ ಸ್ವರ್ಣಿಮಯುಗದ ಸಿಂಹಾಸನವೆಂದು ಕರೆಯಲಾಗುತ್ತದೆ. ನಂತರ ಆ ಆತ್ಮನಿಗೆ ಬೆಳ್ಳಿ, ತಾಮ್ರ, ಕಬ್ಬಿಣದ ಸಿಂಹಾಸನ ಸಿಗುತ್ತದೆ. ಮತ್ತೆ ಸ್ವರ್ಣಿಮಯುಗದಲ್ಲಿ ಸಿಂಹಾಸನ ಬೇಕೆಂದರೆ ಅವಶ್ಯವಾಗಿ ಪಾವನರಾಗಲೇಬೇಕಾಗುತ್ತದೆ. ಆದ್ದರಿಂದ ತಂದೆಯು ನನ್ನೊಬ್ಬನನ್ನೇ ನೆನಪು ಮಾಡಿದ್ದೇ ಆದರೆ ನಿಮ್ಮ ತುಕ್ಕು ಎಲ್ಲವೂ ಬಿಟ್ಟು ಹೋಗುತ್ತದೆ ಎಂದು ತಿಳಿಸುತ್ತಾರೆ. ನಂತರ ನಿಮಗೆ ಇಂತಹ ದೈವಿ ಸಿಂಹಾಸನ ಸಿಗುತ್ತದೆ. ಈಗ ಬ್ರಾಹ್ಮಣ ಕುಲದ ಸಿಂಹಾಸನ ಇದೆ. ಪುರುಷೋತ್ತಮ ಸಂಗಮಯುಗದ ಸಿಂಹಾಸನ ನಂತರ ಆತ್ಮನಿಗೆ ದೇವತಾ ಸಿಂಹಾಸನವಾಗಿ ಸಿಗುತ್ತದೆ. ಈ ಮಾತುಗಳು ಪ್ರಪಂಚದ ಮನುಷ್ಯರಿಗೆ ತಿಳಿದಿಲ್ಲ. ದೇಹಾಭಿಮಾನದಲ್ಲಿ ಬಂದ ನಂತರ ಒಬ್ಬರಿಗೊಬ್ಬರು ದುಃಖವನ್ನ ಕೊಡುತ್ತಿರುತ್ತಾರೆ. ಆದ್ದರಿಂದ ಇದನ್ನ ದುಃಖಧಾಮವೆಂದು ಕರೆಯಲಾಗುತ್ತದೆ. ತಂದೆ ತಿಳಿಸ್ತಾರೆ, ನಿಮ್ಮ ಮೂಲತಃ ನಿವಾಸ ಸ್ಥಾನ ಶಾಂತಿಧಾಮವಾಗಿದೆ. ಈಗ ನೀವು ಆ ಶಾಂತಿಧಾಮವನ್ನ ನೆನಪು ಮಾಡಿ ಎಂದು. ಸುಖಧಾಮವನ್ನ ನೆನಪು ಮಾಡಿ ಇದನ್ನ ಮರೆಯುತ್ತಾ ಹೋಗಿ. ಇದರಲ್ಲಿ ವೈರಾಗ್ಯವಿದೆ. ಸನ್ಯಾಸಿಗಳ ರೀತಿ ಮನೆ ಮಠವನ್ನ ಬಿಡಬೇಕೆಂದಲ್ಲ. ಇಲ್ಲಿ ಒಂದು ಕಡೆ ಒಳ್ಳೆಯದಿದೆ, ಮತ್ತೊಂದು ಕಡೆ ಕೆಟ್ಟದ್ದಿದೆ. ಅವರು ಹಠಯೋಗ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಸಹ ಇದೆ. ಏಕೆಂದರೆ ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತಾರೆಯೋ ಆಗ ಭಾರತವನ್ನ ರಕ್ಷಣೆ ಮಾಡಲು ಪವಿತ್ರತೆ ಬಹಳ ಅವಶ್ಯಕತೆ ಇದೆ. ಅದರಲ್ಲಿಯೂ ಸಹ ಸನ್ಯಾಸಿಗಳು ಸಹಯೋಗವನ್ನ ಕೊಡುತ್ತಾರೆ. ಭಾರತವೇ ಅವಿನಾಶಿ ಖಂಡ ಆಗಿದೆ. ತಂದೆ ಇಲ್ಲಿಯೇ ಬರಬೇಕಾಗುತ್ತದೆ. ಇಲ್ಲಿ ಬೇಹದ್ದಿನ ತಂದೆಯು ಬರುತ್ತಾರೆ. ಅದು ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಯಿತಲ್ಲವೇ? ಸರ್ವರ ಸದ್ಗತಿಯನ್ನ ತಂದೆಯೇ ಬಂದು ನೀಡುತ್ತಾರೆ. ಆದ್ದರಿಂದ ಭಾರತವೇ ಶ್ರೇಷ್ಠಾತಿ ಶ್ರೇಷ್ಠ ದೇಶವಾಗಿದೆ. ಮೂಲ ಮಾತನ್ನ ತಂದೆಯು ತಿಳಿಸುತ್ತಾರೆ. ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಇರಿ. ಗೀತೆಯಲ್ಲಿ ಮನ್ಮನಾಭವ ಎಂಬ ಅಕ್ಷರವಿದೆ. ಆದರೆ ತಂದೆಯು ಯಾವುದೇ ಸಂಸ್ಕೃತದಲ್ಲಿ ತಿಳಿಸುವುದಿಲ್ಲ. ತಂದೆಯು ಮನ್ಮನಾಭವದ ಅರ್ಥವನ್ನ ತಿಳಿಸಿಕೊಡುತ್ತಾರೆ. ದೇಹದ ಎಲ್ಲ ಧರ್ಮವನ್ನ ಬಿಟ್ಟು ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ. ಆತ್ಮವು ಅವಿನಾಶಿಯಾಗಿದೆ. ಅದು ಎಂದೂ ಚಿಕ್ಕದ್ದು ದೊಡ್ಡದು ಆಗುವುದಿಲ್ಲ. ಅದರಲ್ಲಿ ಅನಾದಿ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ. ಈ ನಾಟಕ ಮಾಡಲ್ಪಟ್ಟಿದೆ. ಕೊನೆಯಲ್ಲಿ ಬರುವಂತ ಆತ್ಮಗಳದ್ದು ಬಹಳ ಸ್ವಲ್ಪ ಪಾತ್ರವಿರುತ್ತದೆ. ಉಳಿದೆಲ್ಲಾ ಸಮಯ ಶಾಂತಿಧಾಮದಲ್ಲಿ ಇರುತ್ತಾರೆ. ಸ್ವರ್ಗದಲ್ಲಿ ಬರಲು ಸಾಧ್ಯವಿಲ್ಲ. ಕೊನೆಯಲ್ಲಿ ಬರುವಂತಹವರು ಅಲ್ಲಿಯೇ ಸ್ವಲ್ಪ ಸುಖ, ಅಲ್ಲಿಯೇ ಸ್ವಲ್ಪ ದುಃಖವನ್ನ ನೋಡುತ್ತಾರೆ. ಹೇಗೆ ದೀಪಾವಳಿಯಲ್ಲಿ ದೀಪದ ಹುಳುಗಳು ಎಷ್ಟೊಂದು ಹುಟ್ಟಿಕೊಳ್ಳುತ್ತದೆ. ಬೆಳಗ್ಗೆ ಎದ್ದು ನೋಡಿದಾಗ ಎಲ್ಲವೂ ಸತ್ತು ಬಿದ್ದಿರುತ್ತದೆ. ಹಾಗೆಯೇ ಕೊನೆಯಲ್ಲಿ ಬರುವಂತಹ ಮನುಷ್ಯರ ಪಾತ್ರವೂ ಹೀಗೆ ಇರುತ್ತದೆ. ಅದಕ್ಕೆ ಏನು ಬೆಲೆ ಇರುತ್ತದೆ? ಪ್ರಾಣಿಗಳ ರೀತಿ ಇರುತ್ತದೆ. ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಎಂಬುದನ್ನ ತಂದೆಯು ತಿಳಿಸುತ್ತಾರೆ. ಮನುಷ್ಯ ಸೃಷ್ಟಿರೂಪಿ ವೃಕ್ಷ ಚಿಕ್ಕದಿಂದ ದೊಡ್ಡದು ಹೇಗೆ ಆಗುತ್ತದೆ? ಸತ್ಯಯುಗದಲ್ಲಿ ಎಷ್ಟು ಕಡಿಮೆ ಮನುಷ್ಯರು ಇರುತ್ತಾರೆ.
ಕಲಿಯುಗದಲ್ಲಿ ಎಷ್ಟು ವೃದ್ಧಿಯನ್ನ ಹೊಂದುತ್ತದೆ, ವೃಕ್ಷ ವಿಸ್ತಾರವಾಗುತ್ತದೆ. ಮುಖ್ಯವಾದ ಮಾತನ್ನ ತಂದೆ ತಿಳಿಸ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿರ್ತಾ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಬ ಮುಖ್ಯ ಮಾತನ್ನ ತಂದೆಯು ತಿಳಿಸಿದ್ದಾರೆ. 8 ಗಂಟೆ ನೆನಪಿನಲ್ಲಿರುವ ಅಭ್ಯಾಸ ಮಾಡಿ. ನೆನಪನ್ನ ಮಾಡುತ್ತಾ ಕೊನೆಗೆ ಪವಿತ್ರರಾಗಿ ತಂದೆಯ ಬಳಿ ಹೊರಟು ಹೋಗುತ್ತೀರಿ ಎಂದರೆ ಸ್ಕಾಲರ್ಶಿಪ್ ಸಿಗುತ್ತದೆ. ಒಂದು ವೇಳೆ ಪಾಪ ಹಾಗೆಯೇ ಉಳಿದು ಬಿಟ್ಟರೆ ಜನ್ಮವನ್ನ ತೆಗೆದುಕೊಳ್ಳಬೇಕಾಗುತ್ತದೆ, ಶಿಕ್ಷೆಯನ್ನು ಭೋಗಿಸಬೇಕಾಗುತ್ತದೆ. ಅಲ್ಲದೆ ಪದವಿಯೂ ಸಹ ಕಡಿಮೆಯಾಗುತ್ತದೆ. ಲೆಕ್ಕಾಚಾರವನ್ನು ಎಲ್ಲರೂ ಸಮಾಪ್ತಿ ಮಾಡಿಕೊಳ್ಳಬೇಕು. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಇದುವರೆವಿಗೂ ಕೂಡ ಸಹ ಜನ್ಮವನ್ನ ತೆಗೆದುಕೊಳ್ಳುತ್ತಾ ಇರುತ್ತಾರೆ. ಈ ಸಮಯದಲ್ಲಿ ನೋಡಿದಾಗ ಭಾರತವಾಸಿಗಳಿಗಿಂತಲೂ ಕ್ರಿಶ್ಚಿಯನ್ನರ ಸಂಖ್ಯೆಯು ಜಾಸ್ತಿ ಇದೆ. ಅಲ್ಲದೆ ಅವರು ಬುದ್ಧಿವಂತರೂ ಸಹ ಇದ್ದಾರೆ. ಭಾರತವಾಸಿಗಳು 100 ಬುದ್ಧಿವಂತರಾಗಿದ್ದರೂ ಈಗ ಬುದ್ಧಿಹೀನರಾಗಿ ಬಿಟ್ಟಿದ್ದಾರೆ. ಇವರೇ 100% ಸುಖವನ್ನು ಪಡೆಯುತ್ತಾರೆ, ಮತ್ತೆ 100% ದುಃಖವನ್ನೂ ಸಹ ಇಲ್ಲಿಯೇ ಪಡೆಯುತ್ತಾರೆ. ಕ್ರಿಶ್ಚಿಯನ್ನರು ಕೊನೆಯಲ್ಲಿ ಬರುತ್ತಾರೆ. ಕ್ರಿಶ್ಚಿಯನ್ನರ ರಾಜಧಾನಿ ಕೃಷ್ಣನ ರಾಜಧಾನಿಗೆ ಪರಸ್ಪರ ಸಂಬಂಧ ಇದೆ. ಕ್ರಿಶ್ಚಿಯನ್ನರು ರಾಜ್ಯವನ್ನ ಕಸಿದುಕೊಂಡರು ಮತ್ತು ಅದೇ ಕ್ರಿಶ್ಚಿಯನ್ನರಿಂದಲೇ ರಾಜ್ಯ ಮತ್ತೆ ಸಿಗುತ್ತದೆ. ಈ ಸಮಯದಲ್ಲಿ ಕ್ರಿಶ್ಚಿಯನ್ನರ ಪ್ರಭಾವ ಇದೆ. ಅವರಿಗೆ ಭಾರತದಿಂದಲೇ ಸಹಾಯ ಸಿಗುತ್ತದೆ. ಈಗ ಭಾರತ ಹಸಿವಿನಿಂದ ಸಾಯುತ್ತಿದೆ. ಅದಕ್ಕೆ ಅವರ ವತಿಯಿಂದ ಸೇವೆ ಮಾಡುತ್ತಾ ನಡೆಯುತ್ತಾ ಇದೆ. ಇಲ್ಲಿಂದ ಬಹಳಷ್ಟು ಸಂಪತ್ತು, ಬಹಳಷ್ಟು ವಜ್ರರತ್ನ ಮುಂತಾದವುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಬಹಳಷ್ಟು ಹಣವಂತರಾಗಿದ್ದಾರೆ. ಮತ್ತೆ ಆ ಹಣವನ್ನ ಹಿಂತಿರುಗಿಸಿ ಕೊಡುತ್ತಿದ್ದಾರೆ. ಮತ್ತೆ ಅವರು ಅವರಿಗೆ ಸಿಗುವುದೇ ಇಲ್ಲ. ಈಗ ನೀವು ಮಕ್ಕಳನ್ನ ಯಾರೂ ಗುರುತಿಸುವುದಿಲ್ಲ. ಒಂದು ವೇಳೆ ಗುರುತಿಸಿದ್ದೇ ಆದರೆ ಬಂದು ಸಲಹೆಯನ್ನ ತೆಗೆದುಕೊಳ್ಳುತ್ತಿದ್ದರು. ನೀವು ಈಶ್ವರೀಯ ಸಂಪ್ರದಾಯದವರು, ಈಶ್ವರೀಯ ಸಲಹೆಯಂತೆ ನಡೆಯುತ್ತಿದ್ದೀರಿ. ನೀವೇ ಮತ್ತೆ ದೈವಿ ಸಂಪ್ರದಾಯದವರಾಗುತ್ತೀರಿ. ಮತ್ತೆ ಕ್ಷತ್ರಿಯ, ವೈಶ್ಯ, ಶೂದ್ರ ಸಂಪ್ರದಾಯದವರಾಗುತ್ತೀರಿ. ಈಗ ನಾವೇ ಬ್ರಾಹ್ಮಣರು, ನಾವೇ ದೇವತೆ, ನಾವೇ ಕ್ಷತ್ರಿಯರು, ನಾವೇ ಅದು ಎಂಬುದರ ಅರ್ಥ ಎಷ್ಟು ಚೆನ್ನಾಗಿದೆ. ಇದು ಉಲ್ಟಾ ಆಟವಾಗಿದೆ. ಇದನ್ನ ತಿಳಿದುಕೊಳ್ಳುವುದು ಬಹಳ ಸಹಜವಾಗಿದೆ. ಆದರೆ ಮಾಯೆಯು ಮರೆಸಿಬಿಡುತ್ತದೆ. ಮತ್ತೆ ದೈವಿ ಗುಣಗಳಿಂದ ಅಸುರಿ ಗುಣದಲ್ಲಿ ಕರೆದುಕೊಂಡು ಬರುತ್ತದೆ. ಅಪವಿತ್ರವಾಗುವುದು ಅಸುರಿ ಗುಣ ಅಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ವಿದ್ಯಾರ್ಥಿ ವೇತನವನ್ನ ತೆಗೆದುಕೊಳ್ಳಲು ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಕೊನೆ ಪಕ್ಷ 8 ಗಂಟೆಯಾದರೂ ತಂದೆಯನ್ನ ನೆನಪು ಮಾಡಬೇಕು. ನೆನಪಿನ ಅಭ್ಯಾಸದಿಂದಲೇ ಪಾಪ ತುಂಡಾಗುತ್ತದೆ. ಸ್ವರ್ಣಿಮ ಯುಗದ ಸಿಂಹಾಸನ ದೊರೆಯುತ್ತದೆ. ಈ ದುಃಖಧಾಮದಿಂದ ಬೇಹದ್ದಿನ ವೈರಾಗಿಗಳಾಗಿ ತನ್ನ ಮೂಲ ನಿವಾಸ ಸ್ಥಾನ ಶಾಂತಿಧಾಮ ಮತ್ತು ಸುಖಧಾಮವನ್ನ ನೆನಪು ಮಾಡಬೇಕು. ದೇಹಾಭಿಮಾನದಲ್ಲಿ ಬಂದು ಯಾರಿಗೂ ದುಃಖವನ್ನ ಕೊಡಬಾರದು. ವರದಾನ: ಕರ್ಮಗಳ ಲೆಕ್ಕಾಚಾರವನ್ನ ತಿಳಿದುಕೊಂಡು ತಮ್ಮ ಅಚಲ ಸ್ಥಿತಿ ಮಾಡಿಕೊಳ್ಳುವಂತಹ ಸಹಜ ಯೋಗಿ ಆಗಿರಿ. ನಡೆಯುತ್ತಾ ನಡೆಯುತ್ತಾ ಒಂದು ವೇಳೆ ಯಾವುದೇ ಲೆಕ್ಕಾಚಾರ ಎದುರಿಗೆ ಬಂದಾಗ ಅದರಲ್ಲಿ ಮನಸ್ಸನ್ನು ಅಲುಗಾಡಿಸಬೇಡಿ. ಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡಿಕೊಳ್ಳಬೇಡಿ. ಒಂದು ವೇಳೆ ಅದು ಬಂದರೆ ಅದನ್ನ ಗುರುತಿಸಿ ದೂರದಿಂದಲೇ ಸಮಾಪ್ತಿ ಮಾಡಿಬಿಡಿ. ಈಗ ಯೋಧ ಆಗಬೇಡಿ. ಸರ್ವಶಕ್ತಿವಂತ ತಂದೆ ಜೊತೆಯಲ್ಲಿ ಇದ್ದಾಗ ಮಾಯೆ ಅಲುಗಾಡಿಸಲು ಸಾಧ್ಯವಿಲ್ಲ. ಕೇವಲ ನಿಶ್ಚಯದ ಅಡಿಪಾಯವನ್ನ ಕಾರ್ಯರೂಪದಲ್ಲಿ ತನ್ನಿ ಮತ್ತು ಸಮಯದಲ್ಲಿ ಉಪಯೋಗಿಸಿರಿ. ಆಗ ಸಹಜ ಯೋಗಿಗಳು ಆಗಿಬಿಡುವಿರಿ. ಈಗ ನಿರಂತರ ಯೋಗಿಗಳಾಗಿ, ಯುದ್ಧ ಮಾಡುವಂಥ ಯೋಧರು ಅಲ್ಲ. ಸ್ಲೋಗನ್: ಡಬಲ್ ಲೈಟ್ ಆಗಿರಬೇಕಾದರೆ ತಮ್ಮ ಸರ್ವ ಜವಾಬ್ದಾರಿಗಳ ಹೊರೆಯನ್ನ ತಂದೆಗೆ ಒಪ್ಪಿಸಿಬಿಡಿ. ಡಬಲ್ ಲೈಟ್ ಆಗಿರಬೇಕಾದರೆ ತಮ್ಮ ಸರ್ವ ಜವಾಬ್ದಾರಿಗಳ ಹೊರೆಯನ್ನ ತಂದೆಗೆ ಒಪ್ಪಿಸಿಬಿಡಿ.
ಒಳ್ಳೆಯದು. ಓಂ ಶಾಂತಿ.